ಜೈಲಿನಲ್ಲಿ ದರ್ಶನ್ಗೆ ಹಾಸಿಗೆ ಹೊದಿಕೆ ಸೌಲಭ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಬ್ಯಾರಕ್ಗೆ ಕಾನೂನು ಸೇವಾ ಪ್ರಾಧಿಕಾರ ಭೇಟಿ ಕೊಟ್ಟಿದೆ. ಜೈಲಿನಲ್ಲಿ ದರ್ಶನ್ಗೆ ಹಾಸಿಗೆ ಹೊದಿಕೆ ಸೌಲಭ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಬ್ಯಾರಕ್ಗೆ ನಿನ್ನೆ ಕಾನೂನು ಸೇವಾ ಪ್ರಾಧಿಕಾರ ಭೇಟಿ ಕೊಟ್ಟಿದೆ. ನಿನ್ನೆ ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಕೋರ್ಟ್ ಆದೇಶ ಹಾಗೂ ಜೈಲಿನ ಮ್ಯಾನ್ಯುವಲ್ ಬಗ್ಗೆ ಒಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಂದರೆ ಕೋರ್ಟ್ ಆದೇಶದಲ್ಲಿ ಏನು ಬಂದಿದೆ, ಜೊತೆಗೆ ಜೈಲಿನ ಮ್ಯಾನ್ಯುವಲ್ ಅಲ್ಲಿ ಏನಿದೆ ಎನ್ನುವಂಥದ್ದನ್ನ ಟ್ಯಾಲಿ ಮಾಡಲಾಗಿದೆ. ಕೋರ್ಟ್ ಆದೇಶದ ಮೇರೆಗೆ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ 18ರೊಳಗೆ ಒಂದು ಕೋರ್ಟ್ಗೆ ಒಂದು ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡಬೇಕಿದೆ. ಹೀಗಾಗಿ ನಿನ್ನೆ ಜೈಲಿಗೆ ಭೇಟಿಯನ್ನ ನೀಡಿದ್ದಾರೆ. ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಭೇಟಿಯನ್ನ ನೀಡಿ 18ರೊಳಗೆ ಇದೇ ತಿಂಗಳು 18ರೊಳಗೆ ಕೋರ್ಟ್ಗೆ ಒಂದು ರಿಪೋರ್ಟ್ ಅನ್ನು ಕೂಡ ಸಲ್ಲಿಸಬೇಕು. ಹೀಗಾಗಿ ಇವರು ನಿನ್ನೆ ಮಧ್ಯಾಹ್ನ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿಯನ್ನ ನೀಡಿದ್ರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವರದರಾಜು ತಂಡದಿಂದ ಭೇಟಿಯಾಗಿದೆ, ಜೊತೆಗೆ ಪರಿಶೀಲನೆ ಕೂಡ ನಡೆಸಿದ್ದಾರೆ. ನಟ ದರ್ಶನ್ಗೆ ನಿಯಮಾವಳಿ ಅನುಸಾರ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆಯಾ ಇಲ್ವಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿದ್ವು. ಈ ಬಗ್ಗೆ ಕೋರ್ಟ್ ಈ ಒಂದು ಸೂಚನೆಯನ್ನ ನೀಡಿರುವಂಥದ್ದು. ಕೋರ್ಟ್ ಆದೇಶ ಹಾಗೂ ಜೈಲಿನ ಮ್ಯಾನ್ಯುವಲ್ ಪಾಲನೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ನಟ ದರ್ಶನ್ ಇರುವ ಬ್ಯಾರಕ್ನಲ್ಲಿ ಪರಿಶೀಲನೆ ನಡೆಸಿದ್ರು. ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಈ ಒಂದು ಪರಿಶೀಲನೆಯಲ್ಲಿ ಭಾಗಿಯಾಗಿದ್ರು. ಹಾಸಿಗೆ ಹೊದಿಕೆ ಸೇರಿದಂತೆ ಇನ್ನಿತರ ಸವಲತ್ತುಗಳ ಕುರಿತು ಒಂದು ವರದಿಯನ್ನ ರೆಡಿ ಮಾಡ್ತಿದ್ದಾರೆ. ದರ್ಶನ್ಗೆ ಯಾವುದೇ ರೀತಿ ಸವಲತ್ತುಗಳನ್ನು ನೀಡ್ತಾ ಇಲ್ಲ ಅಂತ ವಕೀಲರು ಅರ್ಜಿ ಹಾಕಿದ್ರು. ಅಂದರೆ ಕೋರ್ಟ್ ಆದೇಶದ ಹೊರತಾಗಿಯೂ ಕೂಡ ದರ್ಶನ್ಗೆ ಸವಲತ್ತುಗಳನ್ನು ನೀಡ್ತಾ ಇಲ್ಲ ಎನ್ನುವಂಥ ಆರೋಪವನ್ನು ಮಾಡಿದ್ರು. 3 ಪ್ರತ್ಯೇಕ ಅರ್ಜಿಗಳನ್ನು ವಕೀಲರು ಸಲ್ಲಿಸಿದ್ರು. ಇದೀಗ ನಿನ್ನೆ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಜೈಲಿನಲ್ಲಿ ದರ್ಶನ್ ಅವರಿಗೆ ಕೋರ್ಟ್ ಆದೇಶದ ಹೊರತಾಗಿಯೂ ಕೂಡ ಹಾಸಿಗೆ ಹೊದಿಕೆ ಸೌಲಭ್ಯ ಕೊಡ್ತಾ ಇಲ್ಲ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಸೊ ಹೀಗಾಗಿ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿಯಾಗಿದ್ರು. ಹೇಗೆ ಪರಿಶೀಲನೆ ನಡೆಸಿದ್ರು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಎಸ್ ಸಿಂಚನ, ಸದ್ಯ ಜೈಲಿನಲ್ಲಿ ನಟ ದರ್ಶನ್ ಇರುವಂತದ್ದು. ಸೊ ನಟ ದರ್ಶನ್ ಹಾಗೇನೆ ಅವರ ವಕೀಲರ ಆರೋಪ ಸರಿಯಾದ ರೀತಿಯ ಹಾಸಿಗೆ ಹೊದಿಕೆ ಆಗಿರ್ಬೋದು, ಅಂದ್ರೆ ತನ್ನನ್ನ ಜೈಲಲ್ಲಿ ಬಹಳಷ್ಟು ಕಠಿಣ ಕ್ರಮವಾಗಿ ನೋಡ್ಕೊತಾ ಇದ್ದಾರೆ ಅನ್ನೋ ಆರೋಪ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಕೂಡ ಹಾಕಿದ್ರು. ಅಂದ್ರೆ ಸ್ವತಃ ನ್ಯಾಯಾಧೀಶರೇ ಬಂದು ಅಲ್ಲಿನ ವಾಸ್ತವ ಅಂಶವನ್ನ ಪರಿಶೀಲನೆ ಮಾಡ್ಬೇಕಂತ. ಸೊ ಹೀಗಾಗಿ ನಿನ್ನೆ ಮಧ್ಯಾಹ್ನ ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳು ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಕೂಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ವರದರಾಜ ತಂಡ ಭೇಟಿ ಕೊಟ್ಟು ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರೆ. ಸೊ 18ಕ್ಕೆ ವಿಚಾರಣೆ ಕೂಡ ಇರುವಂತದ್ದು. ಈ ಸಂದರ್ಭದಲ್ಲಿ 18ಕ್ಕೆ ನ್ಯಾಯಾಧೀಶರ ಎದುರು ಒಂದು ರಿಪೋರ್ಟ್ ಅನ್ನ ಕೂಡ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಹೀಗಾಗಿ ಸದ್ಯ ನಟ ದರ್ಶನ್ ಹಾಗೇನ ಅವರ ವಕೀಲರು ಮಾಡುವಂತಹ ಅಂದ್ರೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಯಾವುದೇ ರೀತಿಯಾದಂತಹ ಸೌಲಭ್ಯ ಕೊಡದೆ ಜೈಲಾಧಿಕಾರಿಗಳು ಇದ್ದಾರಾ ಅನ್ನೋದ್ರ ಬಗ್ಗೆ ಈಗಾಗಲೇ ಪರಿಶೀಲನೆಯನ್ನ ಮಾಡಿದ್ದಾರೆ. ನಟ ದರ್ಶನ್ ಇರುವ ಬ್ಯಾರಕ್ ನಲ್ಲಿ ಹಾಗೇನೆ ಆತ ಎಲ್ಲೆಲ್ಲ ಓಡಾಟ ಮಾಡ್ತಾನೆ, ಊಟ ಮಾಡೋ ಸ್ಥಳ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು, ಪ್ರತಿಯೊಂದನ್ನ ಅಂದ್ರೆ ಆತ ನಿಮ್ಗೆ ಕೊಟ್ಟಂತಹ ಹೊದಿಕೆ ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಆತ ಎಲ್ಲಿ ಮಲಗ್ತಾ ಇದ್ದಾನೆ, ಹಾಗೇನೆ ತಾನು ಬಿಸಿಲನ್ನ ನೋಡದೆ ಕೈಯೆಲ್ಲ ಫಂಗಸ್ ಆಗಿದೆ, ಹಾಗೇನೆ ಪ್ರಮುಖವಾಗಿ ಈಗ ಆತನಿಗೆ ಬೆನ್ನು ನೋವಿದೆ ಅನ್ನೋ ಆರೋಪ ಕೂಡ ಮಾಡಿರುವಂತದ್ದು. ಸೊ ಇದನ್ನೆಲ್ಲ ಬಳಿಕ ಅಂದ್ರೆ 18ರ ಒಳಗೆ ಅಕ್ಟೋಬರ್ 18ರ ಒಳಗೆ ಕೋರ್ಟ್ಗೆ ಒಂದು ವರದಿಯನ್ನ ಸಲ್ಲಿಕೆ ಮಾಡಬೇಕಾಗಿದೆ. ಸೊ ಹೀಗಾಗಿ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಈಗಾಗಲೇ ವರದಿಯನ್ನ ಕೂಡ ರೆಡಿ ಮಾಡಿದ್ದಾರೆ. ದರ್ಶನ್ ಪರ ವಕೀಲರ ಅರ್ಜಿಗೆ ಅಧಿಕಾರಿಗಳ ಮೂಲಕ ಪರಿಶೀಲನೆಗೆ ನಿರ್ದೇಶನ ಕೊಟ್ಟ ಕಾರಣಕ್ಕಾಗಿ ಖುದ್ದಾಗಿ ನಿನ್ನೆ ಕೂಡ ಭೇಟಿ ಕೊಟ್ಟಿದ್ರು. ಇವತ್ತು ಕೂಡ ಭೇಟಿ ಕೊಟ್ಟು ಶನಿವಾರ ಈ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಅದರ ಆಧಾರದ ಮೇರೆಗೆ ನಿಜಕ್ಕೂ ದರ್ಶನ್ ಪರ ವಕೀಲರು ಹಾಗೇನೆ ದರ್ಶನ್ ಮಾಡ್ತಿರುವಂತಹ ಆರೋಪ ನಿಜನಾ ಸುಳ್ಳ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಆದೇಶವನ್ನ ಕೂಡ ಕೊಡಲಿದ್ದಾರೆ. ಜೈಲು ಮ್ಯಾನ್ಯುವಲ್ ಪ್ರಕಾರ ಒಂದು ವೇಳೆ ಜೈಲಾಧಿಕಾರಿಗಳು ಕೊಡದೇ ಇದ್ರೆ ಜೈಲಾಧಿಕಾರಿಗಳ ತಲೆದಂಡ ಆಗುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಕೊಟ್ಟಿದ್ರೆ ನಟ ದರ್ಶನ್ ಮಾಡ್ತಿರೋ ಆರೋಪ ಸುಳ್ಳು ಅನ್ನೋದು ಕೂಡ ಇಲ್ಲಿ ಸಾಬೀತಾಗುತ್ತೆ. ಸೊ ಹೀಗಾಗಿ ಶನಿವಾರ ಏನು ಜಡ್ಜ್ಮೆಂಟ್ ಇದೆ ಅವತ್ತು ಯಾವ ರೀತಿಯಾದಂತಹ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಅನ್ನೋದು ಕುತೂಹಲ ಇರುವಂತದ್ದು. ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.